ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಆಗೋಗಿದೆ. ಸುಮಾರು 12% GST ಕೂಡ ಅದಕ್ಕೆ ಹಾಕಿದ್ದಾರೆ. ಇವತ್ತು ಇದಲ್ಲದೆ ಕೆಲವು NPPA ಹೈಕ್ ಪ್ರೈಸಸ್ ಕೆಲವು ಇದೆ, ಅದಕ್ಕೆ 10% ಸುಮಾರು 10.7% ಅಷ್ಟು ಹಿಂದೆ ಹಾಕಿತ್ತು. ಈಗ ಅದನ್ನು ತಿರ್ಗಾ 12% ಕೂಡ ಹೇರಿಸುವಂಥ ಕೆಲಸ ಇವತ್ತು ಆಗಿದೆ. ಇವತ್ತು ಎಸೆನ್ಷಿಯಲ್ ಕಾಮೊಡಿಟೀಸಲ್ಲಿ ಈ ಪ್ಲಾಸ್ಟಿಕ್ ಗೂಡ್ಸು ಬೇರೆ ಏನೇ ಇದ್ರೂ ಕೂಡ ಈ ಪೈಪ್ ಇರ್ಬೋದು ಮತ್ತೊಂದು ಎಲ್ಲದಕ್ಕೂ ಕೂಡ ಈಗ 7,000 ರೂಪಾಯಿ ಪರ್ ಟನ್ನು ಅದನ್ನು ಕೂಡ ಇವತ್ತು ಹೇರಿಸಿ ಈಗ ಪಾಲಿಥೀನ್ ಪೈಪ್ಗೆ ಈಗ 4,000 ರೂಪಾಯಿ ಒಂದು ಟನ್ಗೆ ಏರಿಸುವಂಥ ಕೆಲಸ ಇವತ್ತು ನಡೆದಿದೆ. ಸೊ ಇದರಿಂದ ಸುಮಾರು 6,000 ರೂಪಾಯಿ ಅಷ್ಟು ಹೆಚ್ಚಿಗೆ ಆಗುವಂಥ ಎಲ್ಲ ಇದು ಇವತ್ತಿಂದನೇ ಹೆಚ್ಚು ಕಮ್ಮಿ ಪ್ರಾರಂಭ ಆಗಿದೆ. ಆಮೇಲೆ ನಾನು ಟೆಂಡರ್ ಕರೆದಿದ್ದೀನಿ, PW ಅವರು ಟೆಂಡರ್ ಕರೆದಿದ್ದಾರೆ, ಎಲ್ಲ ಮಾಡಿ ಈ ರೋಡ್ಗೆ ಈ ಬಿಟುಮಿನ್ ಹಾಕೋಕ್ಕೆ ನಾವು ಟೆಂಡರ್ಗಳು ಕರೆದಿದ್ದೀವಿ. ಕೆಲಸ ತೆಗೆದುಕೊಳ್ಬೇಕು. ಕೆಲಸ ಎಲ್ಲ ಕೆಲವು ಪ್ರಾರಂಭ ಮಾಡಿದರೆ ಮಧ್ಯೆ ಕೆಲಸ ನಿಲ್ಲಿಸ್ಬಿಟ್ಟಿದ್ದಾರೆ ನಮ್ಮ ಕಾಂಟ್ರಾಕ್ಟ್ಗಳು. ನಾನು ಅವ್ರಿಗೆ ಕೇಳಿದೆ ಏನು ಮಾಡೋದು ಅಂತ. ನೆನ್ನೆ ಎಲ್ಲ ನಾನು ಮೀಟಿಂಗ್ ಮಾಡಿ ಹೇಳಿದ್ದೀನಿ, ಆಯಿತು ಪ್ರೈಸ್ ಏನಾದ್ರು ಆಗಿರಲಿ, ನೀವೇ ಅದನ್ನು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಏನಲ್ಲಿ ಗೌರ್ಮೆಂಟಿಂದ ಪರ್ಚೇಸ್ ಮಾಡಿ ನೀವೇ ಕಾಂಟ್ರಾಕ್ಟ್ಗಳು ಕೊಟ್ಬಿಟ್ಟು ಆ ಕೆಲಸ ನಿಲ್ಲಿಸೋದು ಬೇಡ, ನಾವು ಎಕ್ಸ್ಟ್ರಾ ಪ್ರೈಸ್ನ ನಾವೇ ಅದನ್ನು ಪರ್ಚೇಸ್ ಮಾಡಿ ನಾವೇ ಡ್ರಾ ಮಾಡಿ ಯಾರ್ಯಾರಿಗೆ ಏನೇನು ಕೊಡಬೇಕು ಅಂತ ಇದೆ ಅದನ್ನು ಡೈರೆಕ್ಟಾಗಿ ಸಪ್ಲೈ ಮಾಡೋಂಥ ಕೆಲಸ ಮಾಡಿ ಅಂತ ಹೇಳಿದ್ವಿ. ಇದರಿಂದ ಏನಾಗ್ತಾ ಇದೆ ಅಂದರೆ 30ರಿಂದ 50% ಬಿಟುಮಿನ್ಗೆ ಅಂದರೆ 45,000 ರೂಪಾಯಿ ಪರ್ ಟನ್ನು ಅಂದರೆ 6,500 ಇದು ಟನ್ನಷ್ಟು ಇಂಪ್ಲಿಕೇಶನ್ನು ಆಗ್ತಾ ಇದೆ. ಇದಕ್ಕೆ ನಾನು ಕೆಲಸ ನಿಲ್ಲಿಸೋದು ಬೇಡ ಅಂಥೇಳಿ ನಿನ್ನೆ ನಮ್ಮ ಬೆಂಗಳೂರಿನಲ್ಲಿರುವಂಥ ಎಲ್ಲ ನಮ್ಮ ಆಫೀಸರ್ಸ್ಗೆ ಕಾಂಟ್ರಾಕ್ಟ್ಗಳಿಗೆ ಹೇಳಿ ಕೆಲಸ ನಡೀಲಿ, ನಾವೇ ಡೈರೆಕ್ಟಾಗಿ ಬಿಟುಮಿನ್ನ ಸಪ್ಲೈ ಮಾಡೋಣ ಅಂತ ಹೇಳಿದ್ದೇನೆ. ಈಗಾಗಲೇ ಮತ್ತು ಸಿಮೆಂಟು ಬೆಲೆ ಕೂಡ 50ರಿಂದ 100 ರೂಪಾಯಿಗೆ ಅದೊಂದು ದೊಡ್ಡ ಮಾಫಿಯಾನೇ ಇದೆ. ಈ ಸಿಮೆಂಟ್ ಮಾಫಿಯಾ ತಮಗೆಲ್ಲ ಗೊತ್ತಿದೆ. ಇದನ್ನು ಯಾರು ಇದನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತೇಳಿ ಅಲ್ಲೂ ಕೂಡ ಆಗಿದೆ. ಇದಲ್ಲದೆ ಕಬ್ಬಣ ಕೂಡ 47,000 ರೂಪಾಯಿ ಇದ್ದಿದ್ದು 59,000 ರೂಪಾಯಿವರೆಗೂ ಹೋಗಿದೆ. ಡಿಫ್ರೆಂಟ್ ಕ್ಯಾಟಗರಿಯಲ್ಲಿ ಏನೇನು ಇದೆ ಅದು ಕೂಡ ಹೋಗಿದೆ. ಇನ್ನು ಹೆಂಗೆ ಮನೆಗಳು ಸಾಮಾನ್ಯ ಜನ ಮನೆಗಳು ತಗೊಳ್ಳೋನು ಮನೆ ಕಟ್ಟೋನು ಪರಿಸ್ಥಿತಿ ಏನಾಗ್ತದೆ ಅಂಥೇಳಿ ಎಲ್ಲ ಗೌರ್ಮೆಂಟ್ ಕೆಲಸನೇ ಇರ್ಬೋದು, ಪ್ರೈವೇಟ್ ಕೆಲಸನೇ ಇರ್ಬೋದು, ಎಲ್ಲದಕ್ಕೂ ಕೂಡ ಈ ಕಬ್ಬಣದ ಬೆಲೆ ಜಾಸ್ತಿ ಆಯಿತು, ಸಿಮೆಂಟ್ ಬೆಲೆ ಜಾಸ್ತಿ ಆಯಿತು, ಎಲ್ಲ ಪ್ರತಿಯೊಂದು ಆಯಿತು ಅಂದರೆ ಇನ್ನು ಯಾವ ರೀತಿ ಅವನ್ನ ತಡ್ಕೊಳ್ಳಿಕ್ಕೆ ಸಾಧ್ಯ? ಏರ್ ಕಂಡೀಷನ್ಸು, ಫ್ರಿಜ್ಗಳಿರ್ಬೋದು, ಯಾವುದೇ ಕೂಲರ್ಗಳು ಇವೆಲ್ಲ ಕೂಡ ಸಾಮಾನ್ಯ ಜನ ಬದುಕಿಗೆ ಈಗ ಬೇಕು. ಅದು 5ರಿಂದ 15%ಗೆ ಏರಿಸುವಂಥ ಕೆಲಸ ಇವತ್ತು ಆಗಿದೆ. ಸೊ ಹಂಗೆ ಸಾಮಾನ್ಯ ಜನರಿಗೆ ಪ್ರತಿಯೊಂದರಲ್ಲೂ ಕೂಡ ಈಗಾಗಲೇ ನಮ್ಮ ಇವರು ಸೆಕ್ರೆಟರಿ ಅವರು ಹೇಳ್ದಂಗೆ ನೀವು ಫ್ಲೈಟ್ ಬೆಲೆ ನೀವು ಲೆಕ್ಕ ಹಾಕಿ 10-15% ಜಾಸ್ತಿ ಆಗ್ಬಿಡ್ತು. ಇದ್ದಕ್ಕಿದ್ದಂಗೆ ಒಂದೇ ಸತಿ ಅವರು 15% ಅಷ್ಟು ಏರಿಸ್ಬಿಟ್ಟಿದ್ದಾರೆ. ಎಲ್ಲ ವರ್ಗದಲ್ಲೂ ಅಷ್ಟೇ, ಏನು ಒಂದೇ ಕ್ಲಾಸಲ್ಲಿ ಅಂತಾರೆ, ಎಲ್ಲ ವರ್ಗದಲ್ಲೂ ಕೂಡ ಇವತ್ತು ಏರಿಸಿದ್ದಾರೆ. ಸೊ ಈಗಾಗಲೇ ನಾನು ಆಗಲೇ ಹೇಳ್ದಂಗೆ ಈಗ ಸೌದೆ ಈಗ ತರಬೇಕು, ಬಾರ್ಡ್ಗಳಲ್ಲಿನೋ ಹಳ್ಳಿಗಳಲ್ಲಿನೋ ಸ್ವಲ್ಪ ಹೆಚ್ಚು ಕಮ್ಮಿ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ. ಬಟ್ ಅಲ್ಲೂ ಕೂಡ ಸೌದೆ ಮುಕ್ತ ಭಾರತ ಅಂತೇಳಿ ಯಾರು ಸೌದೆ ತಗೋಬಾರ್ದು ಅಂತ ಗ್ಯಾಸ್ಗಳಿಗೆಲ್ಲನೂ ತೆಗೆದುಕೊಂಡು ಕೊಟ್ಬಿಟ್ಟು ನಮ್ಮ ಕಾಡುಗಳ ಪಕ್ಕದಲ್ಲಿರೋ ಕಡೆನೂ ಕೊಟ್ಕೊಂಡು ಗ್ಯಾಸ್ ತಗೊಳ್ಳಿ ಅಂತೇಳಿ ಅದಕ್ಕೆ ರೂಢಿ ಮಾಡಿಬಿಟ್ಟು ಈಗ ಅಲ್ಲಿ ನಾವು ಫಾರೆಸ್ಟ್ಗೆ ಕಂಟ್ರೋಲ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲೂ ಸೌದೆ ಬರಲ್ಲ. ಈಗ ಏನು ಹಳ್ಳಿಗಾಡಿನಲ್ಲಿ ಇವತ್ತು ಮತ್ತೆ ಸಿಟಿಲೂ ಶುರು ಆಗ್ಬಿಟ್ಟಿದೆ. ವಿಧಿನೇ ಇಲ್ಲ. ಪಾಪ ಏನು ಮಾಡ್ತಾರೆ ಅವ್ರಿಗೆ? ಆ ಭಾಗ್ಯ ಇವತ್ತು ಸೌದೆ ಭಾಗ್ಯನ ಈ ಸರ್ಕಾರ ಇವತ್ತು ಅವ್ರಿಗೆ ಕೊಟ್ಟಿದೆ.